ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕಾನಸ್ ಕಿಚನ್. ಈ ಸುಡೋ ಬಿಸಿಲಲ್ಲಿ ಏನಾದರೂ ತಣ್ಣಗೆ ನಾವು ಕುಡಿತಾನೇ ಇರೋಣ ಅಂತ ಅನಿಸುತ್ತೆ ಫ್ರೆಂಡ್ಸ್. ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಯಾವುದ್ಯಾವುದೋ ಕೂಲ್ ಡ್ರಿಂಕ್ಸ್ನ ಕುಡಿಯೋದಕ್ಕಿಂತ ಮನೆಯಲ್ಲೇ ಆರೋಗ್ಯವಾಗಿರುವಂತಹ ಡ್ರಿಂಕ್ಗಳನ್ನ ಮಾಡಿ ಕುಡಿಬೋದು. ಅದಕ್ಕೆ ನಾವು ಇವತ್ತಿನ ವಿಡಿಯೋದಲ್ಲಿ 3 ಡಿಫ್ರೆಂಟ್ ಲಸ್ಸಿಗಳನ್ನ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಈ ಲಸ್ಸಿನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 1 ಬೌಲ್ನಷ್ಟು ಗಟ್ಟಿಯಾಗಿರುವಂತಹ ಮೊಸರನ್ನ ತಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂತಹ ಮೊಸರು ಫ್ರೆಂಡ್ಸ್. ಇದನ್ನ 1 ಬೌಲ್ನಲ್ಲಿ ಸೇರಿಸ್ಕೊಳ್ಳೋಣ. ಈ ಥರ ವಿಸ್ಕ್ ಇಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅವಾಗ ಅದು ಲಮ್ಸ್ ಇಲ್ಲದೆ ನೈಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ತೋರಿಸ್ತೀನಿ. ನೀವು ವಿಸ್ಕ್ ಇಲ್ಲ ಅಂದರೆ ಸ್ಪೂನಲ್ಲೂ ಸಹ ಬೀಟ್ ಮಾಡ್ಕೋಬಹುದು. ನೋಡಿ, ಈಗ ನೈಸಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಈಗ ನಾನು 1 4 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಈ ಥರ ಕಲಿಸ್ಕೊಳ್ಳೋಣ. ಆ ಸಕ್ಕರೆ ಕರಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಈ ಥರ ಕಲಸಿ ಬಿಟ್ಕೊಳ್ಳೋಣ. ನೋಡಿ, ಈಗ ಇದು ರೆಡಿ ಆಗಿದೆ. ಇದರಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಮಿಕ್ಸ್ ಮಾಡಿ ತಗೊಳ್ಳೋಣ. ಅಷ್ಟೇ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರೋಂತಹ ಹಾಗೆ ತುಂಬ ಚಿಲ್ಲಾಗಿರೋಂತಹ ಲಸ್ಸಿ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೀವು ಇದ್ರ ಜೊತೆ ಐಸ್ ಕ್ಯೂಬ್ಸ್ನ ಸೇರಿಸಿ ಸರ್ವ್ ಮಾಡ್ಕೋಬೋದು. ನಾನಿವತ್ತು ಇದನ್ನ ಸೇರಿಸ್ಕೊಳ್ತಾ ಇಲ್ಲ, ಏಕೆಂದರೆ ಮೊದಲೇ ತಣ್ಣಗಿರುವಂತಹ ಮೊಸರನ್ನ ತೊಗೊಂಡಿರೋದ್ರಿಂದ ನಾನು ಸೇರಿಸ್ಕೊಳ್ತಾ ಇಲ್ಲ. ಅಷ್ಟೇ ಫ್ರೆಂಡ್ಸ್, ನಮ್ಮ ಚಿಲ್ ಲಸ್ಸಿ ಸೂಪರ್ ಆಗಿ ರೆಡಿಯಾಗಿದೆ. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಲಸ್ಸಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು 1 ಬೌಲ್ನಷ್ಟು ಗಟ್ಟಿಯಾಗಿರುವಂತಹ ಮೊಸರನ್ನ 1 ಬೌಲ್ನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಈ ಥರ ಲಮ್ಸ್ ಯಾವುದೂ ಇಲ್ಲದೆ ಈ ಥರ ಬೀಟ್ ಮಾಡಿ ತಗೊಳ್ತಾ ಇದ್ದೀನಿ. ನೋಡಿ, ಇದಾಗಿದೆ. ಇದ್ರ ಜೊತೆ ಈಗ ನಾನು ಒಂದು ಅರ್ಧ ಲೋಟದಷ್ಟು ತಣ್ಣಗಾಗಿರುವಂತಹ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಏಕೆಂದರೆ ತುಂಬ ಗಟ್ಟಿಯಾಗಿದ್ರೆ ಲಸ್ಸಿ ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಹಾಗಾಗಿ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ನಲ್ಲಿ 1 4 ಬಾದಾಮು, ಗೋಡಂಬಿ ಹಾಗೆ ಪಿಸ್ತಾನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಇಷ್ಟ ಆದರೆ ಜಾಸ್ತಿನೂ ಹಾಕ್ಕೋಬೋದು ಫ್ರೆಂಡ್ಸ್. ಈಗ ನಾನು ಬೀಟ್ ಮಾಡಿ ಇಟ್ಟಿರುವಂತಹ 1 ಕಪ್ನಷ್ಟು ಮೊಸರನ್ನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಟೀ ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವೀಟಿಗೋಸ್ಕರ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಈಗ ಇದನ್ನು ರುಬ್ಕೊಂಡಾಗಿದೆ. ಇದನ್ನು ಈಗ ಸರ್ವ್ ಮಾಡ್ಕೊಳ್ಳೋಣ. ಒಂದು ಲೋಟದಲ್ಲಿ ಹಾಕಿ ಸರ್ವ್ ಮಾಡಿದ್ರೆ ನಮ್ಮ ಡ್ರೈ ಫ್ರೂಟ್ಸ್ ಲಸ್ಸಿ ಸೂಪರಾಗಿ ರೆಡಿಯಾಗಿದೆ. ಇದನ್ನು ಹಾಗೆ ತಣ್ಣಗೆ ಕುಡಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದನ್ನ ಮಿಸ್ ಮಾಡ್ದಂಗೆ ಖಂಡಿತ ಟ್ರೈ ಮಾಡಿ. ಈಗ ಒಂದು ಬೌಲ್ನಲ್ಲಿ ನಾನು ಬೀಟ್ ಮಾಡಿರುವಂತಹ 1 ಕಪ್ನಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಅದರಲ್ಲಿ 1 4 ಸ್ಪೂನಷ್ಟು ಸಕ್ಕರೆನ ಹಾಕಿ ಈ ಥರ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಇದರಲ್ಲಿ ಈಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಚಾಕ್ಲೇಟ್ ಸಿರಪ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಚಾಕ್ಲೇಟ್ ಸಿರಪ್ ಇಲ್ಲ ಅಂದರೆ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಈ ಥರ ಸೇರಿಸ್ಕೊಳ್ಳೋಣ. ಇದನ್ನು ಸಹ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ಫ್ರೆಂಡ್ಸ್, ನೋಡಿ, ಈಗ ನಮ್ಮ ಸೂಪರ್ ಆಗಿರುವಂತಹ ಚಾಕ್ಲೇಟ್ ಫ್ಲೇವರ್ ಲಸ್ಸಿ ರೆಡಿಯಾಗಿದೆ. ಅಷ್ಟೇ ಫ್ರೆಂಡ್ಸ್, ಇದನ್ನು ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಲಸ್ಸಿ ಮಾಡೋದು ಎಷ್ಟು ಈಸಿ ಅಂತ. ನೀವು ಸಹ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡೋ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ತಕ್ಷಣ ಬಂದು ಸೇರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಂದು ಸೂಪರ್ ಆಗಿರುವಂತಹ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.